ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ಡಾಕ್ಟರ್ ಶಲ್ವಪಿಳ್ಳಯ್ಯ ಅಯ್ಯಂಗಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ವಿದ್ಯಾ ಮೇಡಮ್. ಕತ್ರಿನಾ ಕೈಫ್ ಹಾಗೆ ವಿಕ್ಕಿ ಕೌಶಲ್ ಈ ಹಿಂದೆ ಮಗು ಯಾಕೆ ಆಗ್ತಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜ್ಯೋತಿಷಿಗಳ ಬಳಿ ಹೋಗಿದ್ರಂತೆ ಸರ್. ಆಗ ಸರ್ಪದೋಷ ಇದೆ ಅನ್ನುವಂಥ ಮಾಹಿತಿಯನ್ನ ಜ್ಯೋತಿಷಿಗಳು ಕೊಟ್ಟಂತಹ ಕಾರಣಕ್ಕಾಗಿ ಕುಕ್ಕೆಗೆ ಬಂದು ಪೂಜೆ ಮಾಡಿಸಿದ್ರಂತೆ. ಈ ಸರ್ಪದೋಷ ಯಾವ ಕಾರಣಕ್ಕಾಗಿ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ? ಸರ್ಪದೋಷ ಅನ್ನೋದು ಪ್ರಾಚೀನವಾದಂತಹ ಒಂದು ಕರ್ಮ ಅಂತ ನಂಬ್ತಾರೆ. ಜಾತಕಗಳಲ್ಲಿ ನಮ್ಮ ಈ ಭಚಕ್ರ ಅಂತ ಏನಿದೆ ಭೂಮಿಯ 360 ಡಿಗ್ರಿಯನ್ನ ನಾವು 12 ಭಾಗ ಮಾಡಿದ್ರೆ 30 ಡಿಗ್ರಿ ಬರುತ್ತೆ. ಈ 30 ಡಿಗ್ರಿ ಮಾಡಿದಾಗ ಆಕಾಶಕಾಯಗಳು ಯಾವ ಯಾವ ರಾಶಿಯಲ್ಲಿ ಇರ್ತದೆ ಅನ್ನೋದ್ರ ಆಧಾರದ ಮೇಲೆ ಈ ರಾಶಿ ಮಂಡಲವನ್ನ ವಿಭಜನೆ ಮಾಡಿದ್ದಾರೆ. ಇದು ಒಂದು ಗಣಿತದ ಲೆಕ್ಕಾಚಾರ. ಈ ಗಣಿತದ ಲೆಕ್ಕಾಚಾರದಲ್ಲಿ ರಾಶಿಗಳಲ್ಲಿ ಬರುವಾಗ ರಾಹು ಮತ್ತು ಕೇತು ಬಿಟ್ಟು ಬಾಕಿ ಎಲ್ಲ ಗ್ರಹಗಳು ಅವೆರಡರಿಂದ ಬಂದಿಗಳಾಗಿದ್ರೆ ಅದನ್ನ ಸಾಮಾನ್ಯವಾಗಿ ಸರ್ಪದೋಷ ಅಂತ ಕರೀತಾರೆ. ಅಂತಹ ಸರ್ಪದೋಷ ಇರೋರಿಗೆ ಮಕ್ಕಳಿನ ಸಮಸ್ಯೆ ಅಥವಾ ಆರೋಗ್ಯದ ಸಮಸ್ಯೆ ಅಥವಾ ಚರ್ಮರೋಗದ ಸಮಸ್ಯೆಗಳು ಕಾಡ್ತದೆ ಅನ್ನೋದು ಒಂದು ಲೆಕ್ಕಾಚಾರ. ಅದರ ಆಧಾರದ ಮೇಲೆ ಜಾತಕದಲ್ಲಿ ಸರ್ಪದೋಷಗಳನ್ನ ಲೆಕ್ಕ ಹಾಕ್ತಾರೆ. ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಈಗ ಸರ್ಪದೋಷ ಇರೋರಿಗೆ ಸಾಮಾನ್ಯವಾಗಿ ಕುಕ್ಕೆಗೆ ಹೋಗಿ ಪೂಜೆ ಮಾಡಿಸಿ ಅಂತಾರೆ. ಸಂತಾನ ಭಾಗ್ಯ ಇಲ್ಲದೆ ಇರುವಂತಹ ತಾಯಂದಿರಿಗೂ ಕೂಡ ಹೆಣ್ಣು ಮಕ್ಕಳಿಗೂ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನ ರೆಫರ್ ಮಾಡ್ತಾರೆ. ಈ ಕ್ಷೇತ್ರದ ಮಹಿಮೆ ಏನು ಅಂತ ಹೇಳಿ ವಿವರಿಸಬಹುದಾ ಅಂತ ಹೇಳಿ ಸರ್? ಇಲ್ಲಿ ಸುಬ್ರಹ್ಮಣ್ಯ ಇದ್ದಾನೆ, ಅದು ನಾಗಕ್ಷೇತ್ರ ಅಂತ ಬಹಳ ನಂಬ್ತಾರೆ. ಪ್ರಾಚೀನ ಕರಾವಳಿಯ ಪ್ರದೇಶದಲ್ಲಿ ನಾಗಗಳಿಗೆ ಒಂದು ನಾಗಬನ ಮತ್ತು ನಾಗ ಪೂಜೆ ಇವೆಲ್ಲ ಅಲ್ಲಿನ ಸಂಸ್ಕೃತಿಯಲ್ಲಿ ಬಂದಿರುವಂತಹದ್ದು. ಹೌದು. ಈ ನಾಗ ಅನ್ನೋದು ಫರ್ಟಿಲಿಟಿಗೆ ಸಂಬಂಧಪಟ್ಟಿದೆ. ನಮ್ಮ ಪ್ರಾಚೀನವಾಗಿಯೂ ಭಾರತದಲ್ಲಿ ನಾಗರು ಅನ್ನುವಂತಹ ಇವತ್ತಿಗೂ ಕೂಡ ನಾಗಾಸ್ ಅಂತ ಇದ್ದಾರೆ, ಒಂದು ಟ್ರೈಬ್ಸ್. ಅವರೆಲ್ಲರೂ ಕೂಡ ಈ ಸರ್ಪದ ಪರಂಪರೆಗಳನ್ನ ನಂಬ್ತಾರೆ. ಮತ್ತು ನಾಗ ಅನ್ನೋದು ಫರ್ಟಿಲಿಟಿಗೆ ಸಂಬಂಧಪಟ್ಟಿದೆ. ನೀವು ನಾಗರ ಹಾವನ್ನು ನೋಡಿದ್ರೆ ಕೂಡ ಅದು ಎದ್ದು ನಿಂತ್ಕೊಳ್ಳೋದು ಮತ್ತು ಅದರ ಸರ್ಪದ ಹೊಡೆಯನ್ನು ಗಮನಿಸಿದ್ರೆ ಒಬ್ಬ ಮನುಷ್ಯನ ಬೆನ್ನು ಮೂಳೆಯಲ್ಲಿ ಇರುವಂತಹ ಒಂದು ಆಕೃತಿಯಲ್ಲಿ ನಿಂತ್ಕೊಳ್ಳುತ್ತೆ. ಮನುಷ್ಯ ಎದ್ದು ನಿಂತ್ಕೊಂಡ್ರು ಹಾಗೆ ಇರುತ್ತೆ. ಸೊ ಹಾಗಾಗಿ ಎದ್ದು ನಿಂತುಕೊಳ್ಳುವ ಅಥವಾ ಸ್ಟಾಮಿನಾ ಅಂತ ಏನು ಹೇಳ್ತೀರಿ ಅಥವಾ ಬಾಡಿಯ ಶಕ್ತಿ ಏನಿದೆ ಅದನ್ನ ನಮ್ಮ ಕುಂಡಲಿನಿ ಶಕ್ತಿ ಅಂತ ಕರೆದಿದ್ದಾರೆ. ಯಾರಿಗೆ ಬೆನ್ನು ಮೂಳೆಯಲ್ಲಿ ಶಕ್ತಿ ಇಲ್ವೋ ಅಥವಾ ಆ ಕುಂಡಲಿನಿ ಜಾಗದಲ್ಲಿ ಶಕ್ತಿ ಇಲ್ವೋ ಅವ್ರ ಕೈಲಿ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ, ಅವ್ರನ್ನ ಬೆಡ್ ರಿಡನ್ ಅಂತ ಕರೀತಾರೆ. ಸೊ ಆ ಕುಂಡಲಿನಿ ಶಕ್ತಿಯನ್ನ ಸರ್ಪಶಕ್ತಿ ಅಂತ ಕರೆದಿದ್ದಾರೆ. ಒಂದು ಕುಂಡಲಿನಿ ಶಕ್ತಿ ಬರಬೇಕು ಅಂದ್ರೆ ಅದು ನಾಗಗಳ ಸರ್ಪವಾದ ಶಕ್ತಿ ಆಗಿರ್ಬೇಕು ಅಂತ, ಅಂದ್ರೆ ಬಾಡಿಯ ವಿಟಾಲಿಟಿ ಅದು. ಹಾಗಾಗಿ ಅಲ್ಲಿ ಕುಮಾರಧಾರ ಪರ್ವತ ಇದೆ ಮತ್ತು ಅಲ್ಲಿ ನಾಗಗಳು ವಾಸಿಸ್ತಾ ಇದ್ದಂತಹ ಜಾಗ, ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದ ಜಾಗ ಅಂತ ಹೇಳಿ ಕುಕ್ಕೆಗೆ ಹಿಂದಿಲಿಂದಲೂ ಬಹಳ ಟ್ರೈಬಲ್ಸ್ ಇದ್ದಿದ್ದ ಕಾಲದಿಂದಲೂ ಅದನ್ನ ನಾಗಕ್ಷೇತ್ರ ಅಂತ ಕರೆದಿದ್ದಾರೆ. ಹಾಗಾಗಿ ಅಲ್ಲಿ ಈ ಸರ್ಪ ಬನ, ಸರ್ಪ ಪೂಜೆ, ಸರ್ಪಗಳ ಆರಾಧನೆ ಅನ್ನೋದು ಒಂದು ಫರ್ಟಿಲಿಟಿಯ ಸಂಕೇತವಾಗಿ ಪೂಜೆಗಳು ನಡೀತಾ ಬಂದಿವೆ. ಹಾಗಾಗಿ ಇವತ್ತಿಗೂ ಕೂಡ ಅಲ್ಲಿ ಜನ ಹೋಗಿ ಈ ಫರ್ಟಿಲಿಟಿ, ಈ ಆಮೇಲೆ ಸಂಬಂಧ, ಸ್ಟಾಮಿನಾ, ಬಾಡಿ ಇವುಗಳ ಬಗ್ಗೆ ಪೂಜೆಗಳನ್ನ ಮಾಡಿಸ್ತಾರೆ. ಅದು ನಡ್ಕೊಂಡ್ ಬಂದಿದೆ. ರೈಟ್ ಸರ್. ಥ್ಯಾಂಕ್ ಯು ಡಾಕ್ಟರ್ ಶಲ್ವಪಿಳ್ಳಯ್ಯ ಅಯ್ಯಂಗಾರ್ ಅವರೇ, ನ್ಯೂಸ್ ಫಸ್ಟ್ ಹೊತ್ತಿಗೆ ಸುದೀರ್ಘವಾಗಿ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.